ನಟ ದರ್ಶನ್ ಮತ್ತು ಅವರ ಕುಟುಂಬಕ್ಕೆ ಶಾಕ್ ಎದುರಾಗಿದೆ ಇದೀಗ. ಯಾಕಂದ್ರೆ ಯಾವಾಗದಂದ್ರೆ ಅವಾಗ ದರ್ಶನ್ನನ್ನ ಭೇಟಿ ಹಾಕಲು ಸಾಧ್ಯ ಇಲ್ಲ. ನಟ ದರ್ಶನ್ ಮತ್ತು ಅವರ ಕುಟುಂಬಕ್ಕೆ ಶಾಕ್. ಯಾವಾಗಂದ್ರೆ ಅವಾಗ ದರ್ಶನ್ ಭೇಟಿ ಸಾಧ್ಯ ಆಗಲ್ಲ. ರಾಜ್ಯದ ಜೈಲುಗಳಲ್ಲಿ ಬಂತು ಹೊಸ ನಿಯಮ. ಕೈದಿಗಳ ವಿಶೇಷ ಸಂದರ್ಶನಕ್ಕೆ ಬಂತು ಹೊಸ ರೂಲ್ಸ್. ತುರ್ತು ವಿಶೇಷ ಸಂದರ್ಭದ ದರ್ಶನಕ್ಕೆ ನಿಯಮ. ಕಾರಾಗೃಹ ಇಲಾಖೆಯಿಂದ ಮಾರ್ಗಸೂಚಿ. ಕೈದಿಗೆ ಗಂಭೀರ ಅನಾರೋಗ್ಯ ಇದ್ರೆ ತಿಂಗಳಿಗೊಮ್ಮೆ ಭೇಟಿ. ಗಾಯದಿಂದ ನಡೆಯಲು ಸಾಧ್ಯವಾಗದ ವೇಳೆ ತಿಂಗಳಿಗೆ ಒಮ್ಮೆ. ಕುಟುಂಬದಲ್ಲಿ ಸಾವು, ತುರ್ತು ವೈದ್ಯಕೀಯ ಪರಿಸ್ಥಿತಿ ವೇಳೆ ಭೇಟಿ. ಬಿಡುಗಡೆಯ ದಿನಾಂಕದ 2 ತಿಂಗಳ ಮುಂಚೆ ಭೇಟಿಗೆ ಅವಕಾಶ. ಉದ್ಯೋಗ, ವಾಸಸ್ಥಳ ಸಲಹೆಗಾಗಿ ಸಂದರ್ಶನಕ್ಕೆ ಅವಕಾಶ. ಸಂದರ್ಶಕರು ವಿಕಲಚೇತನರು, ಗರ್ಭಿಣಿಯರಿದ್ದರೆ ವಿಶೇಷ ಅನುಮತಿ. ಇತ್ತೀಚೆಗೆ ಜೈಲಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿದ್ದ ದರ್ಶನ್, ಈ ಬೆನ್ನಲ್ಲೇ ಎಲ್ಲಾ ಕೈದಿಗಳಿಗೆ ಅನ್ವಯ ಆಗುವಂತೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ನಟ ದರ್ಶನ್ ಮತ್ತು ಅವರ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ನೋಡಿ, ಯಾವಾಗಂದ್ರೆ ಅವಾಗ ದರ್ಶನ್ ಭೇಟಿ ಸಾಧ್ಯ ಆಗಲ್ಲ ಇನ್ನು ಮುಂದೆ. ಯಾಕಂದ್ರೆ ರಾಜ್ಯದ ಜೈಲುಗಳಲ್ಲಿ ಹೊಸ ನಿಯಮ ಜಾರಿಯಾಗಿದೆ. ಕೈದಿಗಳ ವಿಶೇಷ ಸಂದರ್ಶನಕ್ಕೆ ಹೊಸ ರೂಲ್ಸ್ ಇದೀಗ ಜಾರಿ. ತುರ್ತು ವಿಶೇಷ ಸಂದರ್ಭದ ದರ್ಶನಕ್ಕೆ ನಿಯಮ ಇರುವಂತದ್ದು. ಕಾರಾಗೃಹ ಇಲಾಖೆಯಿಂದ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಕೈದಿಗೆ ಗಂಭೀರ ಅನಾರೋಗ್ಯ ಇದ್ರೆ ಮಾತ್ರ ತಿಂಗಳಿಗೊಮ್ಮೆ ಭೇಟಿ ಮಾಡಬೇಕು. ಗಾಯದಿಂದ ನಡೆಯಲು ಸಾಧ್ಯವಾಗದ ವೇಳೆ ತಿಂಗಳಿಗೆ ಒಮ್ಮೆ ಭೇಟಿ ಮಾಡಬೇಕಾಗುತ್ತೆ. ಕುಟುಂಬದಲ್ಲಿ ಸಾವು, ತುರ್ತು ವೈದ್ಯಕೀಯ ಪರಿಸ್ಥಿತಿ ವೇಳೆ ಭೇಟಿ ಮಾಡಬೇಕಾಗುತ್ತೆ. ಬಿಡುಗಡೆಯ ದಿನಾಂಕದ 2 ತಿಂಗಳು ಮುಂಚೆ ಭೇಟಿಗೆ ಅವಕಾಶವಿರುತ್ತೆ. ಉದ್ಯೋಗ, ವಾಸಸ್ಥಳ ಸಲಹೆಗಾಗಿ ಸಂದರ್ಶನಕ್ಕೆ ಅವಕಾಶವಿರುತ್ತೆ. ಇನ್ನು ಸಂದರ್ಶಕರು ವಿಕಲಚೇತನರು, ಗರ್ಭಿಣಿಯರಿದ್ರೆ ವಿಶೇಷ ಅನುಮತಿ ಇಲ್ಲಿ ಇರುತ್ತೆ. ಇತ್ತೀಚೆಗೆ ಜೈಲಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೋರಿರ್ತಾರೆ ದರ್ಶನ್. ಈ ಬೆನ್ನಲ್ಲೇ ಎಲ್ಲಾ ಕೈದಿಗಳಿಗೂ ಅನ್ವಯ ಆಗುವಂತೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ನೋಡಿ, ಗಮನಿಸಿದೀವಿ ನಾವು ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಏನೇ ಒಂದು ಹಬ್ಬ ಹರಿದಿನ ಇದ್ರೂ ಸಹಿತ, ಅಥವಾ ಏನೇ ಒಂದು ವಿಶೇಷ ಒಂದು ಸ್ಪೆಷಲ್ ಡೇ ಇದ್ರೂ ಕೂಡ ಅವಾಗ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡುವಂಥದ್ದು ಹೆಚ್ಚಾಗಿ ಇದೀಗ ನಡೆದಿತ್ತು. ಬಟ್ ಈಗ ಕೋರ್ಟ್ ಒಂದು ಹೊಸ ರೂಲ್ಸ್ ಅನ್ನ ನಿಯಮವನ್ನ ಜಾರಿಗೆ ತಂದಿರುವಂಥದ್ದು. ಯಾವಾಗಂದ್ರೆ ಆವಾಗ ಹೋಗಿ ಅಲ್ಲಿ ಭೇಟಿಯನ್ನ ಮಾಡುವಂತಿಲ್ಲ. ತುರ್ತು ವಿಶೇಷ ಸಂದರ್ಭಕ್ಕೆ ಮಾತ್ರ ಅಲ್ಲಿ ಪರ್ಮಿಷನ್ ಇರುತ್ತೆ. ಕಾರಾಗೃಹ ಇಲಾಖೆಯಿಂದ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದ್ದು ಇದೀಗ ಕೈದಿಗೆ ಗಂಭೀರ ಅನಾರೋಗ್ಯ ಇದ್ರೆ ಮಾತ್ರ ತಿಂಗಳಿಗೊಮ್ಮೆ ಭೇಟಿಯನ್ನ ಮಾಡಬೇಕಾಗುತ್ತೆ. ಗಾಯದಿಂದ ನಡೆಯಲು ಸಾಧ್ಯವಾಗದ ವೇಳೆ ತಿಂಗಳಿಗೆ ಒಮ್ಮೆ ಭೇಟಿ ಮಾಡಬೇಕು. ಕುಟುಂಬದಲ್ಲಿ ಸಾವು, ನೋವು ಸಂಭವಿಸಿದ್ರೆ ತುರ್ತು ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯನ್ನ ಮಾಡಬೇಕಾಗುತ್ತೆ. ಬಿಡುಗಡೆಯ ದಿನಾಂಕ ಘೋಷಣೆ ಆದ 2 ತಿಂಗಳ ಹಿಂದೆ ಮಾತ್ರ ಭೇಟಿಯನ್ನ ಮಾಡಬೇಕು. ಅಂದರೆ ಆ ಒಂದು ಬಿಡುಗಡೆಯ ದಿನಾಂಕ ನಿಯರ್ ಇರ್ತಂಥ ಸಂದರ್ಭದಲ್ಲಿ, ಅಂದರೆ ಸಮೀಪ ಇದ್ದಂಥ ಸಂದರ್ಭದಲ್ಲಿ ಭೇಟಿ ಮಾಡುವಂತಿಲ್ಲ. ಇತ್ತೀಚೆಗೆ ಜೈಲಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶವನ್ನ ದರ್ಶನ್ ಕೋರಿರ್ತಾರೆ. ಹಾಗಾದ್ರೆ ಕೈದಿಗಳ ಭೇಟಿಗೆ ಹೊಸ ರೂಲ್ಸ್ ಯಾವ ರೀತಿಯಾಗಿ ಇದೆ ಅಂತ ಗಮನಿಸೋದಾದ್ರೆ, ಆಯಾ ಜೈಲು ಮುಖ್ಯಸ್ಥರ ಲಿಖಿತ ಅನುಮತಿಯನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಭದ್ರತೆ ಕಾರಣಕ್ಕೆ ಸಿಬ್ಬಂದಿ ತಪಾಸಣೆಗೆ ಸಹಕಾರ ಕಡ್ಡಾಯವಾಗಿರುತ್ತೆ. ನಿಗದಿತ ದರ್ಶನದ ಕೊಠಡಿಯಲ್ಲಿ ಮಾತ್ರ ಅವಕಾಶ ಇರುವಂಥದ್ದು. 30 ನಿಮಿಷಗಳವರೆಗೆ ಮಾತ್ರ ಸಂದರ್ಶನಕ್ಕೆ ಅವಕಾಶ ಇರುತ್ತೆ. 5 ಮಂದಿಗೂ ಮೀರಿ ಯಾವುದೇ ಕೈದಿಯ ಭೇಟಿಗೆ ಅವಕಾಶ ಇರುವುದಿಲ್ಲ. ಕನಿಷ್ಠ 2 ಕೆಲಸದ ದಿನಗಳ ಮುಂಚೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅತ್ಯವಶ್ಯಕ ಕಾರಣವಿದ್ರೆ ಕಾರಾಗೃಹ ಡಿಜಿಪಿ ಅನುಮತಿ ಅಗತ್ಯವಾಗಿರುತ್ತೆ. ನೋಡಿ, ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಹಾಗಾದ್ರೆ ಏನೆಲ್ಲ ನಿಯಮಗಳಿದಾವೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಆಯಾ ಜೈಲು ಮುಖ್ಯಸ್ಥರ ಲಿಖಿತ ಅನುಮತಿಯನ್ನ ಪಡೆಯುವಂಥದ್ದು ಕಡ್ಡಾಯವಾಗಿರುತ್ತೆ. ಪರ್ಮಿಷನ್ ಅನ್ನ ಪಡೆದುಕೊಳ್ಬೇಕು. ಪರ್ಮಿಷನ್ ಲೆಟರ್ ಅನ್ನ ಅಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಭದ್ರತೆಯ ಕಾರಣಕ್ಕೆ ಸಿಬ್ಬಂದಿ ತಪಾಸಣೆಗೆ ಸಹಕಾರ ಕಡ್ಡಾಯ. ಇದೀಗ ಯಾಕಂದ್ರೆ ಅಲ್ಲಿರುವಂಥ ಭದ್ರತೆ ನಿಯೋಜನೆಯನ್ನ ಮಾಡಲಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಪಾಸಣೆಯನ್ನ, ಈಗ ಯಾರಾದರೂ ಜೈಲಲ್ಲಿರುವಂಥವ್ರನ್ನ ಭೇಟಿ ಮಾಡೋಕೆ ಅಂತ ಹೊರಟಂಥ ಸಂದರ್ಭದಲ್ಲಿ ತಪಾಸಣೆ ಮಾಡುವಂಥದ್ದು, ಚೆಕಿಂಗ್ ಇರುವಂಥದ್ದು ಇದ್ದೇ ಇರುತ್ತೆ. ಅದು ಈ ಹಿಂದೆನೂ ಸಹಿತ ಇತ್ತು, ಈಗೂ ಸಹಿತ ಇರುತ್ತೆ. ಬಟ್ ಈಗ ಕಡ್ಡಾಯ
ತಪಾಸಣೆ ಮಾಡಲೇಬೇಕು. ಜೈಲಲ್ಲಿ ಒಳಗಡೆ ಹೋಗಿ ಭೇಟಿಗೆ ಅಂತ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಸಹಕಾರವನ್ನು ನೀಡಬೇಕಾಗುತ್ತೆ. ಇನ್ನು ನಿಗದಿತ ಸಂದರ್ಶನ ಕೊಠಡಿಯಲ್ಲಿ ಮಾತ್ರ ಅವಕಾಶ ಇರುತ್ತೆ. ನಾನು ಹೋಗಿ ಅವ್ರ ಜೊತೆ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತೀನಿ ಅಂತ ಅಂದರೆ ಇಲ್ಲ, ನಿಗದಿತ ಸಂದರ್ಶನದ ಕೊಠಡಿ ಅಲ್ಲಿ ಇರುತ್ತೆ. ಎಲ್ರಿಗೂ ಸಹಿತ ಒಂದೇ ರೂಲ್ಸು. ಸೊ ಹಾಗಾಗಿ ಅಲ್ಲಿ ಹೋಗಿ ಮಾತ್ರ ಅಲ್ಲಿ ಸಂದರ್ಶನವನ್ನು ಮಾಡುವಂಥದ್ದು ಅವಕಾಶ ಇರುತ್ತೆ. ಇನ್ನು 30 ನಿಮಿಷಗಳವರೆಗೆ ಮಾತ್ರ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು.